ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ನವೀನ್ ಮಾತಾಡ್ತೀನಿ. ಈ ಬೆಂಗಳೂರು ಗ್ರಾಮಾಂತರ ಏರಿಯಾಗಳಲ್ಲಿ ಈ ಸೈಟ್ ದಂಧೆ ಏರ್ಪೋರ್ಟಿಂದ 1 ಕಿಲೋಮೀಟರ್ ಇದೆ. ಇಲ್ಲೇ ಮೆಡಿಕಲ್ ಕಾಲೇಜ್ ಇದೆ. ಇಲ್ಲೇ ಸ್ವಲ್ಪ ದೂರದಲ್ಲೇ ಇಂಟರ್ನ್ಯಾಷನಲ್ ಸ್ಕೂಲ್ ಇದೆ. 8 ಲಕ್ಷಕ್ಕೆ ಸೈಟ್ ಕೊಡ್ತಾ ಇದೀವಿ. ಅಲ್ಲಿ ಇದಿದೆ. ಇಲ್ಲಿ 24x7 ವಾಟರ್ ಬರ್ತಾ ಇದೆ. ಇಲ್ಲಿ ಒಳ್ಳೆ ಆಕ್ಟರ್ ಮನೆ ಇಲ್ಲೇ ಇರೋದು. ಒಳ್ಳೆ ಆಕ್ಟರ್ ಅವರು ಇಲ್ಲಿ ಒಂದು 10 ಎಕರೆ ಜಮೀನ್ ತಗೊಂಡಿದ್ದಾರೆ. ರೈಲ್ವೆ ಟ್ರ್ಯಾಕ್ ಇಲ್ಲೇ ಇದೆ. ರೈಲ್ವೆ ಸ್ಟೇಷನ್ ಇಲ್ಲೇ ಇದೆ. ನೀವು ಜಮೀನ್ ತಗೊಂಡ್ರೆ 8 ಲಕ್ಷಕ್ಕೆ ಕೊಡ್ತಾ ಇದ್ದೀರಿ. ಇನ್ನು 1 ವರ್ಷದಲ್ಲಿ ಅದು ಡಬಲ್ ಆಗುತ್ತೆ. 50,000 ಅಡ್ವಾನ್ಸ್ ಕೊಟ್ರೆ ಸಾಕು. EMI ಹಾಕ್ಕೊಂಡು ನೀವು ಸೈಟ್ ತಗೊಬೋದು. ನಿಮಗೋಸ್ಕರ, ಬಡವರಿಗೋಸ್ಕರ ಹೊಸ ಲೇಔಟ್ ಮಾಡಿದ್ದೀವಿ ಅಂತ ಡ್ರಾಮಾ ಕಂಪ್ನಿಗಳು, ಡ್ರಾಮಾ ಬಿಲ್ಡರ್ಗಳು ಇವತ್ತು ಜನರು ಮೋಸ ಮಾಡೋಕ್ಕೋಸ್ಕರನೇ ಇವತ್ತು ಉಟ್ಕೊಂಡ್ಬಿಟ್ಟಿದ್ದಾರೆ. ದಯವಿಟ್ಟು ಸೈಟ್ಗಳು ತಗೊಳ್ಳೋವಾಗ ತುಂಬ ಎಚ್ಚರಿಕೆಯಿಂದ ಬೆಂಗಳೂರಲ್ಲಿ ಸೈಟ್ಗಳಿಗೆ ತಗೊಳ್ಸಿ. ಕನ್ವೆನ್ಷನ್ ಆಗಿರಲ್ಲ. ಅಗ್ರಿಕಲ್ಚರ್ ಲ್ಯಾಂಡ್ ಆಗಿರ್ತದೆ. ಯಾರೋ ರೈತನಿಂದ ಒಂದು GP ಹಾಕ್ಕೊಂಡು ಆಮೇಲೆ ಅದನ್ನ ನಾನು ಡೆವಲಪ್ ಮಾಡಿ ನಿನಗೆ ಡಬಲ್ ದುಡ್ಡು ಕೊಡ್ತೀನಿ ಅಂದ್ಬಿಟ್ಟು ಅದನ್ನ ಇದು ಮಾಡಿ ಆ ಸೈಟ್ನ ಯಾರಕ್ಕೋ ಮಾರಿಬಿಟ್ಟು ಆ ಓನರ್ಗೆ ದುಡ್ಡು ಕೊಡದೆ ಲಾಸ್ಟ್ ಅವ್ನು ಲೇಔಟ್ನ ಬಂದು ನೀಟಾಗಿ ನನ್ನ ಜಮೀನಿದೆ ಅಂತ ಕಾಂಪೌಂಡ್ ಹಾಕಿ ಆಮೇಲೆ ಮಾರ್ದವನು ಎಲ್ಲೋ ಹೋಗ್ಬಿಡ್ತಾನೆ. ನನಗೆ ಗೊತ್ತಿಲ್ಲ ಇದು ನನ್ನ ಲ್ಯಾಂಡು, ಅವನು ಓನರು ದುಡ್ಡು ಕೊಟ್ಟಿಲ್ಲ ಅಂತ. ಆಮೇಲೆ ಜಮೀನು ಇಲ್ಲ, ದುಡ್ಡು ಇಲ್ಲ. ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಸಿವಿಲ್ ಮ್ಯಾಟ್ರು ಕೋರ್ಟ್ಗೆ ಹೋಗಿ ಅಂತಾರೆ. ಆಮೇಲೆ ಕೋರ್ಟಲ್ಲಿ ವರ್ಷಾನುಗಟ್ಟಲೆ ನಡೆದು ಕಣ್ಣೀರಲ್ಲಿ ಜೀವನ ನಡೆಸಬೇಕಾದಂಥ ಪರಿಸ್ಥಿತಿಗಳು ಬರ್ತದೆ. ಸೈಟ್ಗಳು ತಗೊಳ್ಳೋವಾಗ 8 ಲಕ್ಷಕ್ಕೆ ಸಿಗ್ತದೆ, 10 ಲಕ್ಷಕ್ಕೆ ಸಿಗ್ತದೆ, 5 ಲಕ್ಷಕ್ಕೆ ಸಿಗ್ತದೆ. ಸಿಂಪಲ್ EMI ಈ ಥರ ಡ್ರಾಮಾಗಳನ್ನೆಲ್ಲ ಎಚ್ಚರಿಕೆಯಿಂದ ದಾಖಲೆಗಳು ಸಂಪೂರ್ಣವಾಗಿ ಪರಿಶೀಲಿಸಿ ಸರಿಯಾಗಿದ್ದರೆ ಮಾತ್ರ ತಗೊಳ್ರಿ. ಇಲ್ಲಾಂದರೆ ಬೆಂಗಳೂರು ಗ್ರಾಮಾಂತರ ಈ ಕಡೆ ಎಲ್ಲ ಸೈಟ್ಗಳು ತಗೊಳ್ಳೇಬೇಡ್ರಿ. ನೀವು ವರ್ಷಾನುಗಟ್ಟಲೆ ಸಂಪಾದನೆ ಮಾಡಿರೋ ದುಡ್ಡನ್ನ ಈಸಿಯಾಗಿ ಯಾರೋ ಅಯೋಗ್ಯರು, ಭ್ರಷ್ಟರು ಯಾಮರ್ಸಕ್ಕೆ ಇರ್ತಾರೆ ಅಂಥವ್ರ ಹತ್ರ ಕಳ್ಕೊಂಬೇಡ್ರಿ. ಬೆಂಗಳೂರಲ್ಲಿ ಈ ಭೂ ಮಾಫಿಯಾ ಅನ್ನೋದು ದೊಡ್ಡ ಮಟ್ಟಕ್ಕಿದೆ. ಎಲ್ಲ ವ್ಯವಸ್ಥೆಯೇ ಇದರಲ್ಲಿ ಶಾಮೀಲಾಗಿ ಮೋಸ ಮಾಡೋದಕ್ಕೆ ಇರ್ತಾರೆ. ಎಚ್ಚರಿಕೆಯಿಂದ ಸೈಟ್ ತಗೊಳ್ಳಿ. ಥ್ಯಾಂಕ್ ಯು.